ಯಾವಾಗಲೂ ಸೀರೆಗೆ ಡೈರೆಕ್ಟಾಗಿ ಕುಚ್ಚನ್ನ ಕಟ್ಕೋತಾ ಇದ್ದರೆ ಈ ರೀತಿ ಚೈನ್ಸ್ನ ಹಾಕ್ಬಿಟ್ಟು ಅದಕ್ಕೆ ಕುಚ್ಚನ್ನ ಕಟ್ ನೋಡಿ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಆಲ್ರೆಡಿ ನಾನು ಕುಚ್ಚು ಕಟ್ಟೋಕ್ಕೆ ದಾರ ಎಷ್ಟೆಳೆ ಸುತ್ಕೋಬೇಕು, ಹೇಗೆ ಸುತ್ಕೋಬೇಕು ಮತ್ತು ಬೇಬಿ ಕುಚ್ಚನ್ನ ಡೈರೆಕ್ಟಾಗಿ ಸೀರೆಗೆ ಯಾವ ರೀತಿ ಕಟ್ಕೊಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ಈ ವಿಡಿಯೋ ಕೆಳಗಡೆ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು. ಸದ್ಯಕ್ಕೆ ಈ ವಿಡಿಯೋಲಿ ನಾನು ಈ ಡಿಸೈನ್ನ ಮಾಡೋಕ್ಕೆ ಫಸ್ಟು ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಚೈನ್ಸ್ ಹಾಕೋಕ್ಕೆ 8 ಎಳೆ ದಾರನ ತೊಗೊಂಡಿದ್ದೀನಿ. ಚೈನ್ಸ್ನ ಯಾವಾಗಲೂ ಸೆರಗು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡಲ್ಲೇ ಹಾಕೋಬೇಕು. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಮತ್ತು ನಾನು ಯೂಸ್ ಮಾಡಿರೋ ಕ್ರೋಶಾ ನೀಡಲ್ ನಂಬರು 10.75 mm. ಈ ನೀಡಲ್ನ ಯೂಸ್ ಮಾಡಿಕೊಂಡು ಫಸ್ಟು ಸೀರೆಗೆ ಲಾಕ್ ಮಾಡಿಕೊಂಡು 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಸೆರ್ಗಿನ ಪೂರ್ತಿ 4 ಚೈನ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿಗೆ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟೋಕ್ಕೆ ನಾನಿಲ್ಲಿ 120 ಎಳೆ ತೊಗೊಂಡಿದ್ದೀನಿ. 2 ಕಲರ್ ದಾರನ ಯೂಸ್ ಮಾಡಿದ್ದೀನಿ. 2 ಕಲರ್ ದಾರನೂ ನಾನು 120 ಎಳೆನೇ ತೊಗೊಂಡಿರೋದು. ಒಂದೊಂದು ಕಲರಲ್ಲಿ 5 ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ. ಹಾಗೆ ಆಲ್ಟರ್ನೇಟಿವ್ ಚೈನ್ಸ್ನ ಬಿಟ್ಟು ಕಟ್ಕೊಂಡಿರೋದು, ಅಂದರೆ ಒಂದು 4 ಚೈನ್ನ ಬಿಟ್ಟು ಇನ್ನೊಂದು 4 ಚೈನ್ ಕಟ್ಟಿರೋದು. ನೋಡ್ತಿದ್ರೇ ನಿಮಗೆ ಗೊತ್ತಾಗಿರುತ್ತೆ. ಈ ರೀತಿ ಕಟ್ಕೊಂತ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.